ಕರ್ತನು ನಮಗೆ ಒಂದು ಮಗುವನ್ನು ಕೊಟ್ಟಿದ್ರೆ ಆ ಮಗುವನ್ನು ಮತ್ತೆ ತಿರುಗಿ ಒಂದು ಕಾಯಿಲೆಯಲ್ಲಿ ಸಿಲುಕಿಸಿದ್ರೆ ತಿಳ್ಕೊಳ್ಳಿ, ನಿಮ್ಮನ್ನು ದೇವರು ಕೈ ಬಿಡಕ್ಕಲ್ಲ. ನಂಬಿಗಸ್ತರು ಹುಡುಕ್ತಾ ಇದೆ. ನಿನ್ನಲ್ಲಿ ಸ್ವಲ್ಪ ದೇವರ ನಂಬಿಕೆ ನೋಡಿದೆ, ಅದಕ್ಕೆ ನಿನಗೆ ಕೊಟ್ಟಿದೆ. ನೀನು ಸಹಿಸಬಹುದು. ನಾನು ಅಬ್ರಹಾಂ ತರ ನೀನೊಂದು ಸಾಕ್ಷಿ ಆಗ್ಬೋದು. ನಿನ್ನ ಸೇರಿಸಿಕೊಂಡಿದೆ, ನಿನ್ನ ಆರಿಸಿಕೊಂಡಿದೆ. ನೀನು ಸೋತೋಗಬಾರ್ದು. ಗುಣಗುಟ್ಟಿದೆಯಾ, ಪಶ್ಚಾತ್ತಾಪ ಪಡು. ನನಗೆ ಕೇಳಿದ್ರು, ನೀನು ಅಬ್ರಹಾಂ ತರ ಕೊಡ್ತೀಯಾ? ನನಗೆ ಕೊಡಕ್ಕೆ ಆ ಶಕ್ತಿ ಇಲ್ಲ. ಹತ್ತಿದೆ ದೇವರೇ, ನೀನ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಆದ್ರೆ ನನ್ನ ಕೈಗಳಲ್ಲಿಲ್ಲವೇ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನ್ ಚೆನ್ನಾಗಿ ನನ್ನ ಮಗುವನ್ನು ಪರಲೋಕದಲ್ಲಿ ಇಡ್ತೀಯಾ? ಆದ್ರೆ ನನ್ನ ಕೈಗಳಲ್ಲಿ ಬೇಕು, ನನ್ನ ಕೈಗಳಲ್ಲಿ ಬೇಕು. ಮಕ್ಕಳಲ್ಲಿ ವಿಶ್ವಾಸದಲ್ಲಿ ಸೋತಾಗಬಾರ್ದು. ಎಚ್ಚರಿಕೆ ನಿನಗಾಗಿ ಕರ್ತನಿದ್ದಾರೆ. ಪ್ರಾಣ ಕೊಟ್ಟಿದ್ದು ಪಶು ಪ್ರಾಣಿಗಳಿಗೋಸ್ಕರಲ್ಲ, ನಿನಗಾಗಿ, ನಿನ್ನ ಮಕ್ಕಳಿಗಾಗಿ. ಎಲ್ಲರೂ ಪರಲೋಕ ರಾಜ್ಯ ಸೇರಬೇಕಂತೇಳಿ ಕರ್ತನ ಪ್ರಾಣ ಕೊಟ್ಟಿಲ್ಲ. ಅಪನಂಬಿಕೆ ಏರ್ಪಡೆಗಳು ಕಿತ್ತು ಹಾಕಲ್ಪಡಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರ ಮೇಲೆ ಅಪನಂಬಿಕೆ ಸೇರಿಕೊಂಡ ಎಲ್ಲ ವೇಸ್ಟ್ ಸುಳ್ಳು ತಿಳಿಯೋ ತೊಲಗು. ಅದು ರೈನ ಯೇಸುವಿನ ನಾಮದಲ್ಲಿ ಅಪನಂಬಿಕೆ ಆತ್ಮಗಳು ಎಲ್ಲೆಲ್ಲಿ ಯಾರ ಮೇಲೆ ಇದೆಯೋ ಸುಡು. ನಿನಗೆ ಅಬ್ರಹಾಮನ ವರ ಕೊಟ್ಟಿದೆ. ನಿನ್ನ ಅಬ್ರಹಾಂ ತರ ನಂಬು. ನಿನಗೆ ಅಬ್ರಹಾಮನ ವರ ಕೊಟ್ಟಿದೆ. ನಿನ್ನ ಅಬ್ರಹಾಂ ತರ ನಂಬು. ನಿನ್ನ ಮಗ ಲಜ್ಜೆಯನ್ನು ಕೇಳಲ್ಲ. ನೀನ್ ಬರೋ ನಿನ್ನ ಆಲಯದಲ್ಲಿರುವ ಸೇವಕರು ಕೂಡ ಮಗುವನ್ನು ದೇವರ ಮುಂದೆ ಸಮರ್ಪಿಸಿ ಲಜ್ಜೆಯಿಂದ ಕೆಟ್ಟಿಲ್ಲಲ್ಲ. ನಿನಗೂ ಲಜ್ಜೆ ಆಗಲ್ಲ. ನೀನು ನಾಚಿಕೆ ಪಡಲ್ಲ. ಅಪನಂಬಿಕೆ ಇಡಬೇಡ. ದೇವರನ್ನು ನಂಬು. 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.